ನಮಸ್ಕಾರ. ಇಂದಿನ ವಿಡಿಯೋವನ್ನು ನನ್ನ ಗುರುಗಳ ನೆನೀತಾ ಮಾಡ್ತಾ ಇದ್ದೇನೆ. ಹರಿಕಥೆ ಆದ ನಂತರ ಈ ಕಥೆಯನ್ನ ಕೇಳಿದವರಿಗೂ ಹೇಳಿದವರಿಗೂ ಪುಣ್ಯ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ತರ ಪಂಚಕರ್ಮ ಚಿಕಿತ್ಸೆಯಲ್ಲೂ ಆಗತ್ತೆ ಅಂತ ನನಗನ್ಸುತ್ತೆ. ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡವರಿಗೂ ಕೊಟ್ಟವರಿಗೂ ಪುಣ್ಯ ಬರುತ್ತೆ ಅಂತ. ಯಾಕೆ ಅಂದ್ರೆ ಪಂಚಕರ್ಮ ಚಿಕಿತ್ಸೆ ಅಷ್ಟು ಮಹತ್ವದ್ದು. ಆದರೆ ಅನ್ಫಾರ್ಚುನೇಟ್ಲಿ ಪಂಚಕರ್ಮದ ಬಗ್ಗೆ ತಪ್ಪು ಕಲ್ಪನೆಗಳು ಮತ್ತೆ ಒಂದಿಷ್ಟು ಕನ್ಫ್ಯೂಷನ್ಸ್ ಜನರಲ್ಲಿದೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಪಂಚಕರ್ಮ ಚಿಕಿತ್ಸೆಯ ಮಹತ್ವ ಏನು, ಅದರ ಟೈಪ್ಸ್ ಏನು, ಪ್ರತಿಯೊಂದು ಟೈಪ್ ಚಿಕಿತ್ಸೆಯನ್ನ ಯಾವ್ಯಾವ ಸಮಸ್ಯೆಗಳಲ್ಲಿ ಕೊಡ್ತಾರೆ, ಮತ್ತೆ ಈ ಚಿಕಿತ್ಸೆಗಳಿಗೆ ಎಷ್ಟೆಷ್ಟು ಖರ್ಚಾಗತ್ತೆ, ಮತ್ತೆ ಕೊನೆಯಲ್ಲಿ ಒಂದಿಷ್ಟು ಎಚ್ಚರಿಕೆಗಳನ್ನ ಕೂಡ ಹೇಳ್ತೇನೆ. ಪಂಚಕರ್ಮ ಚಿಕಿತ್ಸೆಯಿಂದ ಆಗುವ ಲಾಭಗಳೇನೇನು? ಮೊದಲನೇದಾಗಿ ನಮ್ಮ ಆರೋಗ್ಯವನ್ನ ಕಾಪಾಡತ್ತೆ. ಅಂದ್ರೆ ನಮ್ಗೆ ಯಾವುದೇ ರೋಗ ಇಲ್ಲ ಅಂದ್ರೂ ಕೂಡ ನಮಗೆ ರೋಗ ಬರದಿದ್ದ ಹಾಗೆ ನೋಡ್ಕೊಳ್ಳುತ್ತೆ ಅಂತ. ಆಯುರ್ವೇದ ಸಂಹಿತೆಗಳಲ್ಲಿ ಕೆಲವು ರೋಗಗಳ ಬಗ್ಗೆ ಹೇಳುವಾಗ ಯಾರು ಪಂಚಕರ್ಮ ಚಿಕಿತ್ಸೆಯನ್ನ ಆಗಾಗ ತೆಗೆದುಕೊಂಡು ದೇಹವನ್ನು ಶುದ್ಧ ಮಾಡ್ಕೊಳ್ಳೋದಿಲ್ವೋ ಅಂಥವನು ಈ ತಪ್ಪು ಮಾಡಿದಾಗ ಅವನಿಗೆ ಈ ಕಾಯಿಲೆ ಬರುತ್ತೆ ಅನ್ನೋ ತರ ಎಕ್ಸ್ಪ್ರೆಷನ್ ಬರುತ್ತೆ. ಅಂದ್ರೆ ಒಂದು ವೇಳೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದಿದ್ರೆ ಆಗ ತಪ್ಪುಗಳನ್ನು ಮಾಡಿದ್ರು ನಡೀತಿತ್ತು ಅಂತ. ಅಂದ್ರೆ ಪಂಚಕರ್ಮ ಚಿಕಿತ್ಸೆಯಿಂದ ಎಷ್ಟೊಂದು ರೋಗಗಳನ್ನು ನಾವು ದೂರ ಇಡಬಹುದು ಅನ್ನೋದನ್ನ ಇದ್ರಲ್ಲಿ ತಿಳ್ಕೊಳ್ಬಹುದು. ಮತ್ತೆ ಎರಡನೇದಾಗಿ ತುಂಬಾ ಕಠಿಣವಾದಂತಹ ರೋಗಗಳಿಗೆ ಪಂಚಕರ್ಮ ಚಿಕಿತ್ಸೆ ಮದ್ದಾಗ್ತದೆ. ಯಾಕೆಂದ್ರೆ ದೋಷಗಳು ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಕೇವಲ ಔಷಧಗಳು ಸಾಕಾಗ್ತವೆ. ಆದ್ರೆ ತುಂಬಾ ಗಂಭೀರವಾದಂತಹ ತೊಂದರೆಗಳು ಉಂಟಾದಾಗ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು. ಕೆಲವು ಕಾಯಿಲೆಗಳಿಗೆ ವರ್ಷಕ್ಕೆ 2 ಬಾರಿ 3 ಬಾರಿ ಹಾಗೆ ತೆಗೆದುಕೊಳ್ಬೇಕಾಗತ್ತೆ. ಆಗ ಮಾತ್ರ ಕಾಯಿಲೆ ಗುಣ ಆಗುತ್ತೆ ಅನ್ನುವಂಥ ಪರಿಸ್ಥಿತಿ ಇರುತ್ತೆ. ಮತ್ತೆ ಮೂರನೇದಾಗಿ ಗರ್ಭ ಸಂಸ್ಕಾರದಲ್ಲಿ ತುಂಬಾ ಹೆಲ್ಪ್ಫುಲ್. ಅಂದ್ರೆ ನಮಗಿರುವಂತಹ ಕಾಯಿಲೆಗಳು ನಮ್ಮ ಮಕ್ಕಳಿಗೆ ಕ್ಯಾರಿ ಆಗಬಾರದು ಅಂತಾದ್ರೆ, ಮತ್ತೆ ಹುಟ್ಟುವ ಮಗುವಿನಲ್ಲಿ ಮುಂದೆ ದೋಷಗಳು ಇರಬಾರದು, ಮುಂದೆ ಆ ಮಗುವಿನಲ್ಲಿ ಕಾಯಿಲೆಗಳು ಬರಬಾರದು ಅಂತಾದ್ರೆ ಆಗ ಪತಿ ಪತ್ನಿಯರಿಬ್ಬರು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂತ. ಅದರಿಂದ ಅಷ್ಟು ಹೆಲ್ಪ್ ಆಗತ್ತೆ. ಮತ್ತೆ ಪಂಚಕರ್ಮ ಚಿಕಿತ್ಸೆ ಅಂದ್ರೆ ಕೇವಲ ದೇಹಕ್ಕಲ್ಲ, ಮನಸ್ಸನ್ನು ಕೂಡ ಸರಿ ಮಾಡತ್ತೆ. ತುಂಬಾ ಆ ತರದ ಎಕ್ಸಾಂಪಲ್ಸ್ ನಾನು ನೋಡಿದ್ದೇನೆ. ಯಾವುದೋ ಒಂದು ಮಂಡಿ ನೋವಿಗೋ, ಸೊಂಟ ನೋವಿಗೋ, ಸೋರಿಯಾಸಿಸ್ಗೋ, ಈ ತರದ ಯಾವುದೋ ಒಂದು ಕಾಯಿಲೆಗೆ ಪಂಚಕರ್ಮ ಚಿಕಿತ್ಸೆಯನ್ನು ಕೊಟ್ರೆ ಆಮೇಲೆ ಅವ್ರು ಹೇಳ್ತಾರೆ, ನನಗೆ ಇದ್ದ ಮಾನಸಿಕ ಏನು ಡಿಸ್ಟರ್ಬೆನ್ಸಸ್ ಇತ್ತಲ್ಲ, ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿತ್ತು, ಅಥವಾ ಕಾನ್ಸಂಟ್ರೇಷನ್ ಇರಲಿಲ್ಲ, ಮೆಮೊರಿ ಪವರ್ ಕಡಿಮೆ ಇತ್ತು, ಈ ತರದ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತವೆ, ಸರಿ ಆಗ್ತವೆ ಅಂತ. ಯಾಕೆಂದ್ರೆ ಪಂಚಕರ್ಮ ಕೇವಲ ದೇಹ ಒಂದೇ ಅಲ್ಲ, ಇಡೀ ದೇಹ ಮನಸ್ಸು ಎಲ್ಲದರ ಮೇಲೂ ಕೂಡ ಶುದ್ಧಿ ಕೆಲಸವನ್ನ ಮಾಡುತ್ತೆ, ಕ್ಲೀನ್ ಮಾಡ್ಕೊಡುತ್ತೆ ನಮ್ಮನ್ನ ಅಂತ. ಪಂಚಕರ್ಮ ಚಿಕಿತ್ಸೆಯ ವಿಧಗಳು ಯಾವ್ಯಾವುದು? ಮೊದಲನೇದು ವಮನ ಚಿಕಿತ್ಸೆ. ಸಾಮಾನ್ಯವಾಗಿ ಕಫದೋಷದ ಕಾರಣದಿಂದ ಆಗಿರುವಂತಹ ಸಮಸ್ಯೆಗಳಲ್ಲಿ ವಮನವನ್ನ ಕೊಡ್ತಾರೆ. ಅಂದ್ರೆ ಸಾಮಾನ್ಯವಾದ ರೋಗಗಳು ಯಾವ್ಯಾವುದು ಅಂತಂದ್ರೆ ಕಫ, ಅಸ್ತಮಾ, ಅಲರ್ಜಿ, ಡಯಾಬಿಟಿಸ್, ಬೊಜ್ಜು, PCOD, ಚರ್ಮ ರೋಗಗಳು, ಆಸಿಡಿಟಿ, ಮೈಗ್ರೇನ್, ಇನ್ಫರ್ಟಿಲಿಟಿ, ಮತ್ತೆ ಕೆಲವು ಮಾನಸಿಕ ಸಮಸ್ಯೆಗಳು. ಹೀಗೆ ನಾನು ಈಗ ಇಂಪಾರ್ಟೆಂಟ್ ಸಾಮಾನ್ಯವಾಗಿ ನಾವು ದಿನ ಕೊಡುವಂಥದ್ದಷ್ಟೇ ಹೇಳಿದೆ. ಈ ತರದ ಸುಮಾರು ರೀತಿ ಸಮಸ್ಯೆಗಳಲ್ಲಿ ವಮನ ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ಗುಣ ಆಗುತ್ತೆ. ಇನ್ನು ವಮನ ಚಿಕಿತ್ಸೆಯನ್ನು ಹೇಗೆ ಕೊಡ್ತಾರೆ? ಮೊದಲ 3-4 ದಿನ ಅಥವಾ ಕೆಲವೊಬ್ಬರಿಗೆ 5-6 ದಿನ, 7 ದಿನ ಮ್ಯಾಕ್ಸಿಮಮ್ ಅಷ್ಟು ದಿನ ಬೆಳಿಗ್ಗೆ ಔಷಧ ಕುಡಿಯೋದಿರುತ್ತೆ. ಅದು ಈ ಆಯುರ್ವೇದದ ಗಿಡಮೂಲಿಕೆಗಳಿಂದ ಪ್ರೊಸೆಸ್ ಮಾಡದಂತಹ ತುಪ್ಪ, ಅಂದ್ರೆ ಮೆಡಿಕೇಟೆಡ್ ಘೀ ಅಥವಾ ಮೆಡಿಕೇಟೆಡ್ ಆಯಿಲ್, ಇದನ್ನ ಬೆಳಿಗ್ಗೆ ಕುಡಿಬೇಕಾಗತ್ತೆ. ಅದು 3-4 ದಿವಸ ಆದ ನಂತರ, ಅಂದ್ರೆ ಕೆಲವು ಲಕ್ಷಣಗಳು ಬರೋವರೆ ಕುಡಿಬೇಕು. ಇಷ್ಟು ದಿವಸ ಅನ್ನೋದಕ್ಕಿಂತ ಆ ಲಕ್ಷಣಗಳನ್ನು ನಾವು ನೋಡಿ ಗಮನಿಸಿ ಇಲ್ಲಿಗೆ ತುಪ್ಪ ಕುಡಿದಿದ್ದು ಸಾಕು ಅಂತ ಹೇಳಿ ಮತ್ತೆ 1 ಅಥವಾ 2 ದಿವಸ ಮಸಾಜ್, ಸ್ಟೀಮ್ ಇದೆಲ್ಲ ಇರುತ್ತೆ. ಇಲ್ಲಿ ಮಸಾಜ್ ಸ್ಟೀಮ್ ಅಂತಲ್ಲ, ನಾನೀಗ ಸಾಮಾನ್ಯವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಹಾಗೇ ಮಾಡ್ಬೇಕು ಅಂತ ಇರೋದಿಲ್ಲ. ಈಗ ಸ್ಟೀಮ್ ಚೇಂಬರ್ ಅಲ್ಲಿ ಹೋಗಿ ಕುಡಿಸಿದ್ರೆ ಮಾತ್ರ ಅಂತಲ್ಲ, ಅದಕ್ಕೆ ಮತ್ತೆ 12-13 ರೀತಿಯ ಬೇರೆ ರೀತಿಯಲ್ಲಿ ಆ ಚಿಕಿತ್ಸೆಯನ್ನು ಕೊಡಬಹುದು. ಬಟ್ ಆ ತರದ ಸಾಮಾನ್ಯವಾಗಿ ಎಣ್ಣೆಯ ಮಸಾಜ್ ಮತ್ತೆ ಸ್ಟೀಮ್ ಇರುತ್ತೆ. ಅದಾದ ನಂತರ ಕೊನೆಯ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇನೆ ವಾಂತಿ ಮಾಡಿಸುವ ಚಿಕಿತ್ಸೆ ಇರುತ್ತೆ. ಇಲ್ಲಿ ನಾವು ಕೆಲವು ವಿಶೇಷವಾದಂತಹ ಈ ದ್ರವ್ಯಗಳನ್ನ ಬಳಕೆ ಮಾಡಿ ವಾಂತಿ ಮಾಡಿಸ್ತೇವೆ. ಅಂದ್ರೆ ಆ ದಿನಕ್ಕಾಗಿ ಇಷ್ಟೆಲ್ಲ ತಯಾರಿರುತ್ತೆ. ಮೊದಲು ಆ 3-4 ತುಪ್ಪ ಕುಡಿಯೋದು, ಆಮೇಲೆ ಮಸಾಜ್ ಸ್ಟೀಮು, ಅದೆಲ್ಲ ಕೊನೆಯ ದಿನದ ವಾಂತಿಯ ಸಲುವಾಗಿ ಮಾಡ್ಕೊಂಡ್ರೆ ತಯಾರಿಯಾಗಿರುತ್ತೆ. ಈಗ ನಿಮ್ಗೆ ಅನ್ಸ್ಬೋದು, ಜಸ್ಟ್ ವಾಂತಿ ಮಾಡ್ಲಿಕ್ಕೆ ಅಷ್ಟೆಲ್ಲ ಮಾಡ್ಬೇಕಾ? ಉಪ್ಪು ನೀರು ಕುಡಿದ್ರು ವಾಂತಿ ಆಗತ್ತೆ, ಹೊಟ್ಟೆ ಕ್ಲೀನ್ ಆಗತ್ತಲ್ಲ ಅಂತ. ಇದು ಹೊಟ್ಟೆ ಕ್ಲೀನ್ ಆಗ್ಲಿಕ್ಕಲ್ಲ. ಅದು ಹೇಗೆ ಅಂತಂದ್ರೆ ನಮ್ಮ ಇಡೀ ದೇಹವನ್ನು ಶುದ್ಧ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಗುರುಗಳು ಅವರು ತುಂಬಾ ಕಡೆ ಎಸ್ಪೆಷಲಿ ಈ ಲೆಪ್ರಸಿ, ಕುಷ್ಠರೋಗ ಇರುತ್ತಲ್ಲ, ಆ ಕುಷ್ಠರೋಗದ ಅಲ್ಲಿ ಹೋಗಿ ಕ್ಯಾಂಪ್ ಮಾಡಿ ಮಾಡ್ತಿದ್ರಂತೆ. ಆ ತರ ಮಾಡಿದಾಗ ಆ ಒಂದಿಷ್ಟು ರಿಸಲ್ಟ್ ಅನ್ನು ನೋಡಿ ಅಲ್ಲಿಯ ಡಾಕ್ಟರ್, ಅವರು ಆಯುರ್ವೇದ ಡಾಕ್ಟರ್ ಅಲ್ಲ, ಅವರು ಆ ಲೆಪ್ರಸಿ ಸೆಂಟರ್ನ ಡಾಕ್ಟರ್, ಇಂಗ್ಲಿಷ್ ಡಾಕ್ಟರ್ ಅಥವಾ ಅಲೋಪತಿಕ್ ಡಾಕ್ಟರ್, ಅವರು ಏನ್ ಹೇಳಿದ್ರಂತೆ ಅಂದ್ರೆ ಈ ಕುಷ್ಠದ ರೋಗದಲ್ಲಿ ಏನಾಗುತ್ತೆ ಅಂದ್ರೆ ಅನೆಸ್ಥೆಟಿಕ್ ಪ್ಯಾಚಸ್ ಇರುತ್ತೆ. ಅಂದ್ರೆ ಸೂಜಿಯಲ್ಲಿ ಚುಚ್ಚಿದ್ರು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ, ಅಂದ್ರೆ ಆ ಸಂವೇದನೆ ಇರೋದಿಲ್ಲ. ಆ ಸೆನ್ಸಿಟಿವಿಟಿ ವಮನ ಮಾಡಿದ ದಿವಸ ಸಂಜೆ ಬರ್ತಿತ್ತು ಅಂತ. ಅಂದ್ರೆ ಇದು ಮೆಡಿಕಲಿ ಇಂಪಾಸಿಬಲ್.
ಆಗ ಅವ್ರು ಹೇಳ್ತಿದ್ರಂತೆ, ನೀವು ಯಾವ್ದಾದ್ರು ಬೇರೆ ದೇಶದಲ್ಲಿ ನಿಮಗೆ ಇಷ್ಟೊತ್ತಿಗೆ ನೊಬೆಲ್ ಅವಾರ್ಡ್ ಸಿಕ್ತಿತ್ತು ಅಂತ. ಅಂದ್ರೆ ಮೆಡಿಕಲಿ ಇಂಪಾಸಿಬಲ್ ಆದ್ರೂ ಕೂಡ ನೋಡ್ಲಿಕ್ಕೆ ಸಣ್ಣದಾಗಿ ಕಾಣುವ ಒಂದು ವಮನದಿಂದ ಅಂದ್ರೆ ವಾಂತಿಯಿಂದ ಅವರಿಗೆ ಅಲ್ಲಿ ನರದಲ್ಲಿ ಸರಿಯಾಗಿ ಆ ಸಂವೇದನೆ ಬರ್ತದೆ ಅಂತಂದ್ರೆ ಎಷ್ಟು ಅದ್ಭುತ ಇರಬೇಕು ಇದು. ಹಾಗೆ ಹಲವಾರು ರೀತಿಯ ಕಾರ್ಯಗಳಲ್ಲಿ ಅಷ್ಟು ಅನುಕೂಲಕರವಾಗಿ ಕೆಲಸ ಮಾಡುತ್ತೆ. ಇದೊಂದು ಎಕ್ಸಾಂಪಲ್ ನಾ ಹೇಳಿದೆ ಅಷ್ಟೇ. ಎರಡನೇದು ವಿರೇಚನ. ಇದು ಸಾಮಾನ್ಯವಾಗಿ ಪಿತ್ತ ರೋಗಗಳಲ್ಲಿ ಕೊಡ್ತಾರೆ. ಅಂದ್ರೆ ಮೈಗ್ರೇನ್ ಅಥವಾ ತುಂಬಾ ಹೇರ್ ಫಾಲ್ ಆಗುತ್ತೆ, ದೇಹ ಉಷ್ಣ ಆಗುತ್ತೆ, ಹೊಟ್ಟೆಯಲ್ಲಿ ಆಸಿಡಿಟಿ ಸಮಸ್ಯೆ ಉಂಟಾಗ್ತಾ ಇದೆ, ಮಲಬದ್ಧತೆ ಇದೆ, ರಕ್ತ ಸಂಚಾರ ಸಮಸ್ಯೆ ಇದೆ, ಇನ್ಫ್ಲಮೇಷನ್ಸ್ ದೇಹದಲ್ಲಿದೆ, ಅಥವಾ ವಾತ ರೋಗಗಳಲ್ಲಿ ಕೂಡ ಅಂದ್ರೆ ವಾತದ ಕಾರಣದಿಂದ ಆಗುವಂಥದ್ದು, ಡಿಸ್ಕ್ ಜಾರ್ತು, ಮಂಡಿ ನೋವಿದೆ ಅಥವಾ ಅಲ್ಲಲ್ಲಿ ನೋವಿದೆ, ಈ ಥರದ ಸಮಸ್ಯೆಗಳಲ್ಲಿ ಕೂಡ ಈ ವಿರೇಚನ ಹೆಲ್ಪ್ ಮಾಡುತ್ತೆ. ಮತ್ತೆ ಇದು ರಿಯಲ್ ಡಿಟಾಕ್ಸಿಫಿಕೇಶನ್, ಅಂದ್ರೆ ನಿಜವಾಗಿಯೂ ದೇಹವನ್ನು ಶುದ್ಧ ಮಾಡುತ್ತೆ ಅಂತ. ಬಹಳಷ್ಟು ಕಡೆ ನಾವು ನೋಡ್ತೇವೆ, ನಾನೇನೋ ಒಂದು ಕುಡಿದು ಹೊಟ್ಟೆ ಕ್ಲೀನ್ ಮಾಡ್ಕೊಳ್ತೇನೆ, ಎಸ್ ಹೊಟ್ಟೆ ಕ್ಲೀನ್ ಆಗುತ್ತೆ ಹರಳೆಣ್ಣೆ ಕುಡಿದ್ರೆ, ಅಥವಾ ಇನ್ನೇನೋ ಔಷಧಗಳನ್ನು ತೆಗೆದುಕೊಂಡು ಭೇದಿ ಮಾಡ್ಕೊಂಡ್ರೆ ಹೊಟ್ಟೆ ಆ ಕ್ಷಣಕ್ಕೆ ಕ್ಲೀನ್ ಆಗ್ಬೋದು. ಆದರೆ ದೇಹ ಶುದ್ಧಿ ಆಗಬೇಕು ಅಂದ್ರೆ ಅದಕ್ಕೆ ವಮನ ವಿರೇಚನ ಅಂತ ಚಿಕಿತ್ಸೆಗಳು ಬೇಕು. ಮತ್ತೆ ಈ ವಮನವನ್ನ ಸಾಮಾನ್ಯವಾಗಿ ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗುವ ಮಧ್ಯ ಸಮಯದಲ್ಲಿ ತೆಗೆದುಕೊಳ್ಳಲಿಕ್ಕೆ ತುಂಬಾ ಒಳ್ಳೆ ಸಮಯ, ಬೇರೆ ಟೈಮಲ್ಲಿ ಕೊಡಬಾರದು ಅಂತಿಲ್ಲ. ಹಾಗೆ ವಿರೇಚನಕ್ಕೆ ಮಳೆಗಾಲ ಮುಗಿದು ಚಳಿಗಾಲ ಶುರುವಾಗುವ ಮಧ್ಯ ಸಮಯ ಇದೆಯಲ್ಲ, ಆ ಸಮಯ ವಿರೇಚನಕ್ಕೆ ತುಂಬಾ ಒಳ್ಳೆ ಸಮಯ. ಇನ್ನು ವಿರೇಚನ ಚಿಕಿತ್ಸೆಯನ್ನು ಹೇಗೆ ಕೊಡ್ತಾರೆ? ವಮನದಲ್ಲಿ ಹೇಳಿದ ಹಾಗೆ ಮೊದಲು ಒಂದಿಷ್ಟು ದಿವಸ ಕೆಲವು ಲಕ್ಷಣಗಳು ಬರೋವರೆಗೆ ಔಷಧಿಯನ್ನ, ತುಪ್ಪವನ್ನ ಅಥವಾ ಎಣ್ಣೆಯನ್ನ ಕುಡಿಯೋದಿರುತ್ತೆ. ಅದಾದ್ಮೇಲೆ ಎಣ್ಣೆಯ ಮಸಾಜ್ ಮತ್ತೆ ಸ್ಟೀಮ್ ಇರುತ್ತೆ. ಅಲ್ಲಿ ವಮನದಲ್ಲಿ ಕೆಲವು ಪರ್ಟಿಕ್ಯುಲರ್ ಆಹಾರವನ್ನು ನಾವು ಕೊಡ್ತೇವೆ ಆ ವಮನ ಚಿಕಿತ್ಸೆಯ ಮೊದಲು, ಆ ಮಸಾಜ್ ಸ್ಟೀಮ್ ಟೈಮಲ್ಲಿ. ವಿರೇಚನಕ್ಕೆ ಸಂಬಂಧಪಟ್ಟ ಹಾಗೆ ಪರ್ಟಿಕ್ಯುಲರ್ ಆಹಾರ ಕ್ರಮ ಇರುತ್ತೆ. ಅದಾದ ನಂತರ ಒಂದು 2 ದಿನ 3 ದಿನ ಮಸಾಜ್ ಸ್ಟೀಮ್ ಮುಗಿದ ನಂತರ ಕೊನೆಯ ದಿವಸ ಇಲ್ಲಿ ವಾಂತಿ ಮಾಡಿಸಲ್ಲ, ಭೇದಿ ಮಾಡಿಸ್ತೇವೆ. ಅದಕ್ಕೆ ಒಂದಿಷ್ಟು ಸ್ಪೆಷಲ್ ಔಷಧಗಳಿರ್ತವೆ, ಅವುಗಳನ್ನ ಕೊಟ್ಟು ಭೇದಿ ಮಾಡಿಸ್ತೇವೆ. ಇಲ್ಲಿಯೂ ಹಾಗೆ ಕೇವಲ ಹೊಟ್ಟೆ ಕ್ಲೀನ್ ಆಗಲ್ಲ, ಇಡೀ ದೇಹ ಶುದ್ಧ ಆಗುತ್ತೆ. ಅಂದ್ರೆ ಇಡೀ ದೇಹ ಶುದ್ಧ ಆಗುತ್ತೆ ಅಂತಂದ್ರೆ ಈ ವಮನ, ವಿರೇಚನ, ಮುಂದೆ ಹೇಳಲಿಕ್ಕಿರುವಂತಹ ಬಸ್ತಿ, ಈ ಚಿಕಿತ್ಸೆಗಳಿಂದ ಆ ದೇಹದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಇರುವಂತಹ ದೋಷಗಳೆಲ್ಲ ಎಳ್ಕೊಂಡು ಬಂದು ಹೊರಗಾಕತ್ತೆ. ಮೂರನೆಯದು ಬಸ್ತಿ ಚಿಕಿತ್ಸೆ. ಇದು ವಾತ ಸಂಬಂಧ ಸಮಸ್ಯೆಗಳಲ್ಲಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇದಕ್ಕೆ ಅರ್ಧ ಚಿಕಿತ್ಸಾ ಅಂತ ಹೇಳ್ತಾರೆ. ಅಂದ್ರೆ ಅರ್ಧಂಬರ್ಧ ಕಾಯಿಲೆಗಳಿಗೆ ಇದು ಚಿಕಿತ್ಸೆ ಕೆಲಸ ಮಾಡಿಬಿಡುತ್ತೆ, ಅರ್ಧ ಸಮಸ್ಯೆ ಅಲ್ಲಿಗೆ ಮುಗಿದು ಹೋಗುತ್ತೆ ಅಂತ. ಇದನ್ನ ಸಾಮಾನ್ಯವಾಗಿ ವಾತ ರೋಗಗಳು ಅಂದ್ರೆ ಸೊಂಟದಲ್ಲಿ ಡಿಸ್ಕ್ ಜಾರಿ ನರಕ್ಕೆ ಪೆಟ್ಟು ಬಿದ್ದಿದೆ, ನರ ಎಳಿತಾ ಇದೆ, ಮಂಡಿ ನೋವಿದೆ, ಕತ್ತು ನೋವಿದೆ, ದೇಹದಲ್ಲಿ ಮೈಕೈ ನೋವು ತುಂಬಾ ಇದೆ, ಮಾಂಸ ಕ್ಷಯ ಆಗ್ಬಿಟ್ಟಿದೆ, ದೇಹ ಕ್ಷೀಣವಾಗಿದೆ, ಸುಸ್ತಾಗ್ತಾ ಇದೆ, ಒಟ್ಟಿನಲ್ಲಿ ಈ ವಯಸ್ಸಾಗ್ತಾ ಹೋದ ಹಾಗೆ ಬರುವಂತಹ ಕಾಯಿಲೆಗಳಿಗೆ ಬಸ್ತಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಆದ ನಂತರ ಆ ಸಮಸ್ಯೆಗಳು ಬರಬಾರದು ಅಂತಾದ್ರೆ ನಾವು ಬಸ್ತಿ ಚಿಕಿತ್ಸೆಯನ್ನು ಮೊದಲಿಂದ ತಗೊಳ್ತಾ ಇದ್ರೆ ವರ್ಷಕ್ಕೊಂದ್ಸಾರಿ, ಸಾಧ್ಯ ಆಗಲ್ಲ 2-3 ವರ್ಷಕ್ಕೊಂದ್ಸರಿ ಬಸ್ತಿ ಚಿಕಿತ್ಸೆ ತೆಗೆದುಕೊಂಡ್ರೂ ಕೂಡ ನಾವು ವಯಸ್ಸಾದ ನಂತರ ಬರುವ ಕಾಯಿಲೆಗಳನ್ನ ಮುಂದೂಡಬಹುದು ಅಥವಾ ಬರದೇ ಇದ್ದಾಗ ತಡಿಬಹುದು. ಇನ್ನು IBS ಅಥವಾ ಅಲ್ಸರೇಟಿವ್ ಕೊಲೈಟಿಸ್, ಇನ್ಫರ್ಟಿಲಿಟಿ ಅಂತ ಕಾಯಿಲೆಗಳಲ್ಲಿ, ಅಥವಾ ಇವನ್ ಚಿಕ್ಕ ಮಕ್ಕಳಿಗೆ ಆಟಿಸಮ್ ಬರುತ್ತಲ್ಲ, ಆ ಥರ ಆಟಿಸಮ್ ಇರುವಂತಹ ಮಕ್ಕಳು, ಒಂದು ವರ್ಷದ ಮಗುವಿಗೆ ಕೂಡ ಬಸ್ತಿ ಚಿಕಿತ್ಸೆಯನ್ನು ಮಾಡಬಹುದು. ಯಾಕೆಂದ್ರೆ ಬಸ್ತಿಯಲ್ಲಿ ಹಲವಾರು ವಿಧ ಇದೆ. ಅದನ್ನು ನಾವು ಕಾಯಿಲೆ, ಪೇಷಂಟ್ ಪ್ರಕೃತಿ, ವಯಸ್ಸು ಇದೆಲ್ಲವನ್ನ ನೋಡಿಕೊಂಡು ನಾವು ಆ ಚಿಕಿತ್ಸೆಯನ್ನ ಕೊಡ್ತೇವೆ. ಆಗ ಅನುಕೂಲ ಆಗುತ್ತೆ. ಅಂದ್ರೆ ಇಲ್ಲಿ ಬಸ್ತಿ ಅಂತಂದ್ರೆ ಈ ಎನಿಮಾ ತರ ಕೊಡೋದು, ಕೆಥೆಟರ್ ಅನ್ನ ಗುದದ್ವಾರದಲ್ಲಿ ಹಾಕಿ ಔಷಧಿಯನ್ನ ಹಾಕೋದು. ಇದು ನೋಡ್ಲಿಕ್ಕೆ ಅಯ್ಯೋ ಇಷ್ಟೆಲ್ಲ ಕಷ್ಟ ಆಗ್ಬೋದು ಅಂತ ಅನ್ಸಿದ್ರೆ ಇಲ್ಲ, ಚಿಕಿತ್ಸೆಗಳು, ಪಂಚಕರ್ಮ ಚಿಕಿತ್ಸೆಗಳಲ್ಲಿ ಅತ್ಯಂತ ಸುಲಭವಾದ್ದು ಇದು, ಅಲ್ಲಿ ಏನು ಕಷ್ಟ ಅಂತಿರೋದಿಲ್ಲ. ಈ ಮೋಷನ್ ಹೋಗುವಲ್ಲಿ ಆ ಥರ ಪೈಪ್ ಹಾಕಿ ಎಣ್ಣೆ ಹಾಕೋದು, ಕಷಾಯ ಹಾಕೋದು, ಈ ಥರದ್ದೆಲ್ಲ ಮಾಡಿದ್ರೆ ಹೆಲ್ಪ್ ಇಲ್ಲ ಆಗುತ್ತೆ, ಅಥವಾ ಇಡೀ ದೇಹದಲ್ಲಿ ಸಮಸ್ಯೆಯನ್ನು ಹೇಗೆ ಗುಣ ಮಾಡುತ್ತೆ ಅಂತ ಅನಿಸ್ಬೋದು. ಅದಕ್ಕೆ ಹೇಳೋದು, ಇತ್ತೀಚೆಗೆ ಮಾಡರ್ನ್ ಸೈನ್ಸ್ ಕೂಡ ಹೇಳ್ತಾ ಇದೆ ಗಟ್ ಬ್ರೈನ್ ಆಕ್ಸಿಸ್ ಅಂತ. ಅಂದ್ರೆ ಇಡೀ ದೇಹದ ಕೀಲಿ ಕೈ ನಮ್ಮ ಕರುಳಿನಲ್ಲಿದೆ ಅಂತ. ಹಾಗಾಗಿ ನಮ್ಮ ಆ ಋಷಿ ಮುನಿಗಳು ಅಥವಾ ಸಂಹಿತೆಗಳನ್ನು ಬರೆದಂತಹ ಆ ಕಾಲದ ವಿಜ್ಞಾನಿಗಳು ಅಷ್ಟು ಸುಲಭವಾಗಿ ಅವರು ಆ ಥರ ಪ್ಲಾನ್ ಮಾಡಿದ್ರು. ಇಡೀ ದೇಹವನ್ನು ಸರಿ ಮಾಡಬೇಕು ಅಂತಂದ್ರೆ ಅದನ್ನ ಕರುಳಿನ ಮೂಲಕ ಮಾಡಬೇಕು ಅಂತ. ನಮಗೆ ಈ ಎಸ್ಪೆಷಲಿ ಮೆದುಳಿನ ಸಮಸ್ಯೆ ಇರುವಂಥವ್ರು ಅಥವಾ ದೇಹದಲ್ಲಿ ಡಿಜನರೇಷನ್ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥವರಿಗೆ ಬಸ್ತಿ ಕೊಟ್ಟ ನಂತರ ಎಷ್ಟು ಡಿಫರೆನ್ಸ್ ಕಾಣ್ತೇವೆ. ಅದು ಆ ಥರ ಜಸ್ಟ್ ಮೋಷನ್ ಕ್ಲೀನ್ ಮಾಡ್ಲಿಕ್ಕೆ ಆಗಿದ್ದಿದ್ರೆ ಅಂತ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. 4ನೇದು ನಸ್ಯ ಚಿಕಿತ್ಸೆ. ನಸ್ಯ ಕತ್ತಿನ ಮೇಲಿನ ಎಲ್ಲ ಪಾರ್ಟ್ಸಿಗೂ ಶಕ್ತಿಯನ್ನ ಕೊಡುವಂಥದ್ದು ಅಥವಾ ಆ ಕಾಯಿಲೆಗಳನ್ನು ದೂರ ಮಾಡುವಂಥದ್ದು. ಕೂದಲು ಉದುರೋದ್ರಿಂದ ಹಿಡಿದು ಗಂಟಲಿನ ಧ್ವನಿಯವರೆಗೆ ಸಮಸ್ಯೆಗಳನ್ನ ನಿವಾರಣೆ ಮಾಡುವ ಶಕ್ತಿ ಅದಕ್ಕಿದೆ. ಹಾಗಾಗಿ ಈ ಸ್ಪಾಂಡಿಲೋಸಿಸ್, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಥವಾ ಭುಜದ ನೋವು ಅಂದ್ರೆ ಫ್ರೋಜನ್ ಶೋಲ್ಡರ್ ಅಂತ ಸಮಸ್ಯೆ, ಕೈ ಜೋಮ್ ಬರೋದು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಮೆದುಳು ಈ ಅಂಗಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಮೈಗ್ರೇನ್, ಸೈನಸೈಟಿಸ್, ರೈನೈಟಿಸ್, ಅಲರ್ಜಿ ಈ ತರ ತೊಂದರೆಗಳಲ್ಲಿ ನಸ್ಯ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಚಿಕಿತ್ಸೆಯನ್ನ ಸಿಂಪಲ್ ಆಗಿ ಕೊಡೋದು. ಏನಂದ್ರೆ ಚೆನ್ನಾಗಿ ಮಸಾಜ್ ಮಾಡಿ ಸ್ಟೀಮ್ ಕೊಟ್ಟು ಮುಖಕ್ಕೆ, ನಂತರ ಮೂಗಿನಲ್ಲಿ ಔಷಧವನ್ನ ಹಾಕೋದು. ಇಲ್ಲಿಯೂ ಕೂಡ ಹಲವಾರು ರೀತಿಯ ಔಷಧಗಳು, ಹಲವಾರು ರೀತಿಯ ವಿಧಗಳಿವೆ. ಆದರೆ ಇದು ಇಷ್ಟು ಸಿಂಪಲ್ ಆಗಿ ಟ್ರೀಟ್ಮೆಂಟ್ ಇರುತ್ತೆ. 5ನೇದು ರಕ್ತ ಮೋಕ್ಷಣ
ಅಂದ್ರೆ ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ, ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟದ್ದು ಅಥವಾ ರಕ್ತ ಕೆಟ್ಟಿ ಆಗಿರುವಂತ ಸಮಸ್ಯೆ, ಎಷ್ಟೋ ಬಾರಿ ಈ ಜಾಯಿಂಟ್ ಪೇನ್, ಅಲ್ಲಿ ಬಾವು ನೋವು ತುಂಬಾ ಇದಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ನಾವು ರಕ್ತ ಮೋಕ್ಷಣ ಅಂದ್ರೆ ರಕ್ತವನ್ನ ಬಿಡೋದು ಅಂತ, ಆ ಚಿಕಿತ್ಸೆಯನ್ನು ಮಾಡಿದ ತಕ್ಷಣ ಕೂಡ ನಮಗೆ ರಿಸಲ್ಟ್ ನಾವು ನೋಡ್ತೇವೆ. ಯಾಕೆ ಅಂದ್ರೆ ಅಲ್ಲಿ ರಕ್ತ ಶುದ್ಧಿ ಆದಾಗ ಸಹಜವಾಗಿ ನೋವು ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ರಕ್ತದ ಕಾರಣದಿಂದ ತೀವ್ರವಾದ ನೋವು ಬರ್ತಾ ಇರುತ್ತೆ, ಅದನ್ನು ಆಯುರ್ವೇದ ಗ್ರಂಥಗಳು ಹೇಳ್ತವೆ. ಹಾಗಾಗಿ ಅಂತ ಸಂದರ್ಭದಲ್ಲಿ, ವ್ಯಾರಿಕೋಸ್ ವೆನ್ಸ್ ಸಮಸ್ಯೆಯಲ್ಲಿ, ಚರ್ಮ ರೋಗ, ಗುಣವಾಗದೇ ಇರುವಂತಹ ಗಾಯಗಳ ಸಂದರ್ಭದಲ್ಲಿ, ನೋವು ಬಾವು, ಹೀಗೆ ಹಲವಾರು ಸಮಸ್ಯೆಗಳಲ್ಲಿ ಇದು ಹೆಲ್ಪ್ ಮಾಡುತ್ತೆ. ರಕ್ತ ಮೋಕ್ಷಣ ಅಂದ ತಕ್ಷಣ ಈ ಲೀಚ್ ಇರುತ್ತಲ್ಲ, ಅದನ್ನ ಜವಳೆ ಅಂತಾನೋ ಅಥವಾ ಜಿಗಣಿ ಅಂತಾನೋ ಹೇಳ್ತೀವಲ್ಲ, ನೀವು ಫೋಟೋದಲ್ಲಿ ನೋಡ್ತಾ ಇರೋದು, ಅದನ್ನ ಕಚ್ಚಿಸಿ ಅದನ್ನು ಹೀರಿಸೋದು ಅನ್ನುವ ಕಲ್ಪನೆ ಎಲ್ಲರಿಗೂ ಬರುತ್ತೆ. ಅದು ಒಂದೇ ಅಲ್ಲ, ಸುಮಾರು ರೀತಿ ಇದೆ. ಆದರೆ ಅತ್ಯಂತ ಸುಲಭವಾಗಿ ಮತ್ತು ಸಾಮಾನ್ಯವಾಗಿ ತುಂಬಾ ಕಡೆಗಳಲ್ಲಿ ಮಾಡುವ ಚಿಕಿತ್ಸೆ ಅದು. ಅದು ಕಚ್ಚು ರಕ್ತವನ್ನು ಹೀರುವಾಗ ಎಷ್ಟು ಕಷ್ಟ ಆಗುತ್ತೋ ಅಂತ ಅನಿಸ್ಬೋದು. ಖಂಡಿತ ಹಾಗೇನೂ ಇಲ್ಲ. ಆರಾಮಾಗಿ ಮಲ್ಕೊಂಡು ಏನದು ಕಚ್ಚಿದ್ದು ಗೊತ್ತಾಗಲ್ಲ, ರಕ್ತ ಹೀರಿದ್ದು ಗೊತ್ತಾಗಲ್ಲ, ಮತ್ತು ಅದರಿಂದ ಸುಸ್ತಾಗೋದು, ಏನೋ ತೊಂದರೆ ಆಗೋದು ಹಾಗೂ ಕೂಡ ಆಗೋದಿಲ್ಲ. ಆದರೆ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಹಲವಾರು ಬಾರಿ ಈ ಕಾಂಬಿನೇಷನ್ಸ್ ಬೇಕಾಗುತ್ತೆ. ಕೇವಲ ವಮನ, ಕೇವಲ ವಿರೇಚನ ಸಾಕಾಗೋದಿಲ್ಲ. ಕೆಲವು ಕಾರ್ಯಗಳಲ್ಲಿ ವಮನ ಚಿಕಿತ್ಸೆಯನ್ನ ಮಾಡಿ 8 ರಿಂದ 15 ದಿವಸ ಗ್ಯಾಪ್ ಬಿಟ್ಟು, ಮಿನಿಮಮ್ 8 ದಿವಸ ಗ್ಯಾಪ್ ಬಿಟ್ಟು ವಿರೇಚನ ಚಿಕಿತ್ಸೆಯನ್ನು ಮಾಡಬೇಕು. ಕೆಲವು ಬಾರಿ ವಿರೇಚನ ಮಾಡಿ 8-10 ದಿವಸ ಗ್ಯಾಪ್ ಬಿಟ್ಟು ಬಸ್ತಿ ಚಿಕಿತ್ಸೆಯನ್ನು ಮಾಡಬೇಕು. ಬಸ್ತಿ ಮಾಡಿ ಗ್ಯಾಪ್ ಬಿಟ್ಟು ನಸ್ಯ ಮಾಡೋದು, ಹೀಗೆಲ್ಲ ಇರುತ್ತೆ. ಹಾಗಾಗಿ ಆ ಕಾಯಿಲೆಗೆ ಅನುಸಾರವಾಗಿ ಒಂದು ಚಿಕಿತ್ಸೆಯನ್ನು 2 ಚಿಕಿತ್ಸೆಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಆಗ ಒಳ್ಳೆಯ ರಿಸಲ್ಟ್ ಬರುತ್ತೆ. ಪಂಚಕರ್ಮದಲ್ಲಿ ಉಪಕರ್ಮಗಳು ಅಂತ ಇವೆ. ಅಂದ್ರೆ ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಪಂಚಕರ್ಮ ಅಂದ ತಕ್ಷಣ ತಲೆಯ ಮೇಲೆ ಎಣ್ಣೆಯನ್ನು ಬಿಟ್ಟು ದಾರ ಮಾಡೋದು, ಅಥವಾ ಮಂಡಿ ನೋವಿದ್ರೆ ಮಂಡಿಗೆ ಕಟ್ಟೆ ಕಟ್ಟಿ ಬಿಸಿ ಎಣ್ಣೆ ಹಾಕೋದು, ಸೊಂಟ ನೋವು ಸೊಂಟ ಕಟ್ಟೆ ಕಟ್ಟಿ ಬಿಸಿ ಎಣ್ಣೆಯನ್ನು ಹಾಕೋದು, ಇಡೀ ಮೈಗೆ ಚೆನ್ನಾಗಿ ಮಸಾಜ್ ಮಾಡೋದು, ಇವೆಲ್ಲ ಪಂಚಕರ್ಮ ಅಂತ ಅಂದ್ಕೊಂಡಿರ್ಬೋದು. ಖಂಡಿತ ಆಗಲ್ಲ. ಇದು ಪಂಚಕರ್ಮದ ಉಪಕರ್ಮಗಳು. ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತವೆ, ಅದ್ರಲ್ಲಿ ಯಾವ ಡೌಟ್ ಇಲ್ಲ. ಆದರೆ ಪಂಚಕರ್ಮದ ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೇಹ ಶುದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರೋಗದ ಮೂಲಕ್ಕೆ ಹೋಗಿ ಚಿಕಿತ್ಸೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪಂಚಕರ್ಮಕ್ಕೆ ಎಷ್ಟು ಖರ್ಚಾಗತ್ತೆ? ಸಾಮಾನ್ಯವಾಗಿ ನಮ್ಗೆ ಹೇಗೆ ಅಂತಂದ್ರೆ, ಹೆಚ್ಚು ಖರ್ಚು ಮಾಡಿದಷ್ಟು ಒಳ್ಳೇದು ನಮ್ಗೆ ಸಿಗತ್ತೆ. ನಾವು ಯಾವುದೋ ಒಂದು ಎಲೆಕ್ಟ್ರಾನಿಕ್ ಐಟಮ್ ಇನ್ನೇನೋ ತೆಗೆದುಕೊಳ್ಳುವಾಗ ಹಾಗೆ ಯೋಚನೆ ಮಾಡ್ತೀವಲ್ಲ, ಹಾಗೆ ಇಲ್ಲಿ ಅಲ್ಲ. ಕೆಲವು ಕಡೆ 2 ಲಕ್ಷ 3 ಲಕ್ಷ ರೂಪಾಯಿ ಖರ್ಚಾಗ್ಬೋದು. ಇನ್ನು ಕೆಲವು ಕಡೆ 20,000 ರೂಪಾಯಿ ಖರ್ಚಾಗ್ಬೋದು. ಅಥವಾ ನಿಮ್ಮ ಊರುಗಳಲ್ಲಿ ಇರುವಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ 1,000-2,000 ರೂಪಾಯಿಗೆ, ಅಂದ್ರೆ ಅಲ್ಲೇನಾದ್ರು ಈ ಔಷಧಗಳು ಲಭ್ಯ ಇರ್ಲಿಲ್ಲ ಅಂದ್ರೆ ನೀವು ಹೊರಗಡೆ ತೆಗೆದುಕೊಳ್ಬೇಕಾದ್ರೆ 1,2,000 ರೂಪಾಯಿ, ಇಲ್ಲಾಂದ್ರೆ ಅದು ಕೂಡ ಇರ್ಲಿಕ್ಕಿಲ್ಲ. ಅಲ್ಲಿ ಅಷ್ಟು ಕಡಿಮೆಗೂ ಕೂಡ ಚಿಕಿತ್ಸೆ ಆಗುತ್ತೆ. ನಾನು ಕೆಲವು ತುಂಬಾ ಕಡೆ ನೋಡಿದ್ದೇನೆ, ತುಂಬಾ ಒಳ್ಳೆಯ ಚಿಕಿತ್ಸೆಯನ್ನೇ ಕೊಡ್ತಾರೆ. ಹಾಗಾಗಿ ಖರ್ಚು ಸಿಕ್ಕಾಪಟ್ಟೆ ಅಂತ ಖಂಡಿತ ಇಲ್ಲ. ನೀವು ಅಂತಹ ಜಾಗವನ್ನು ಹುಡುಕೊಳ್ಬೇಕಷ್ಟೇ. ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಚಿಕಿತ್ಸೆಯನ್ನು ಕೊಡುವಂಥದ್ದು. ಯಾಕೆಂದ್ರೆ ನಿಜವಾದ ಪಂಚಕರ್ಮ ಚಿಕಿತ್ಸೆಗೆ ತುಂಬಾ ದೊಡ್ಡ ಖರ್ಚು ಮಾಡುವಂಥದ್ದು ಏನಿರೋದಿಲ್ಲ. ಇನ್ನು ಎಚ್ಚರಿಕೆ ಅಂತಂದ್ರೆ, ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂತಂದ್ರೆ, ನಾನು ಆಯುರ್ವೇದ ಓದಿ ಮುಗಿದ ತಕ್ಷಣ ಬೆಂಗಳೂರಿನಲ್ಲಿ ತುಂಬಾ ಕಡೆ ಅವ್ರ ಸೆಂಟರ್ಸ್ ಇದೆ, ತುಂಬಾ ಜನ ಅಲ್ಲಿಗೆ ಹೋಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ತಾರೆ. ಅಂತ ಒಂದು ಕಡೆ ಹೋಗಿ ನಾನು ಇಂಟರ್ವ್ಯೂಗೆ ಅಂತ ಹೋಗಿದ್ದೆ. ಹೋದಾಗ ಅವ್ರ ಹತ್ರ ಅವ್ರು ಕೇಳಿದ್ರು, ಇಲ್ಲೇ ಯಾಕೆ ಬರಬೇಕು ಅಂತ ಇಷ್ಟ ಆಯ್ತು. ಯಾಕೆಂದ್ರೆ ಇಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ನಂಗೆ ಕೊಡಬೇಕು ಅಂತ ಇಷ್ಟ, ಪಂಚಕರ್ಮ ಚಿಕಿತ್ಸೆಯನ್ನು ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ, ಹಾಗಾಗಿ ನನಗೆ ಇದು ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಲ್ಲ ಅಂತ. ಆದ್ರೆ ಹೊರಗಡೆ ಬೋರ್ಡ್ ಮಾತ್ರ ಪಂಚಕರ್ಮ ಸೆಂಟರ್ ಅಂತಾನೆ ಇತ್ತು. ಅಂದ್ರೆ ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತ. ಪಂಚಕರ್ಮದ ಹೆಸರಿನಲ್ಲಿ ಜಸ್ಟ್ ಮಸಾಜ್ ಮಾಡಿ, ಏನೋ ರಿಲ್ಯಾಕ್ಸೇಷನ್ ಆ ತರ ಮಾಡಿ, ನೋಡ್ಲಿಕ್ಕೆ ಎಲ್ಲ ಒಳ್ಳೆ ಅದ್ಭುತವಾಗಿ ಕಾಣುತ್ತೆ, ಟ್ರೆಡಿಷನಲ್ ಪಾತ್ರೆಯಲ್ಲಿ ತಂದು ಮಸಾಜ್ ಮಾಡ್ತಾರೆ. ನಿಮಗೆ ನಿಮ್ಮೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಅಷ್ಟೇನು ಚೆನ್ನಾಗಿಲ್ಲ ಅಂತ ಅನಿಸ್ಬೋದು. ಸುಮ್ಮನೆ ಯಾವುದೋ ಪಾತ್ರೆಯಲ್ಲಿ ಎಣ್ಣೆ ತಗೊಂಡ್ಬರ್ತಾರೆ, ಇದು ಮಾಡ್ತಾರೆ ಅಂತ. ಆದ್ರೆ ಚಿಕಿತ್ಸೆ ಏನಾಗತ್ತೆ, ಹೇಗಾಗತ್ತೆ ಅನ್ನೋದು ಇಂಪಾರ್ಟೆಂಟ್. ನೀವು ಪಾತ್ರೆಯನ್ನ, ಆ ಬಿಲ್ಡಿಂಗ್ ಅನ್ನ, ಸುತ್ತಮುತ್ತಲಿನ ವಾತಾವರಣವನ್ನ ನೋಡ್ಕೊಂಡು ಅಳಿಬೇಡಿ ಅಂತ. ಯಾಕೆಂದ್ರೆ ಎಷ್ಟೋ ಬಾರಿ ನನಗೆ ಅದಕ್ಕೆ ಬೇಜಾರಾಗೋದು. ತುಂಬಾ ಪೇಷಂಟ್ಸ್ ಹೇಳ್ತಾರೆ, ನಾನು ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಂಡಿದ್ದೇನೆ ಆದ್ರೆ ಗುಣ ಆಗ್ಲಿಲ್ಲ ಅಂತ. ಏನು ಮಾಡಿದ್ರು ಅಂತ ಕೇಳಿದ್ರೆ ನಿಜವಾಗಿ ಪಂಚಕರ್ಮ ಚಿಕಿತ್ಸೆ ಮಾಡಲೇ ಇಲ್ಲ. ಹಾಗಾಗಿ ಹೊರಗಡೆ ಆಡಂಬರಕ್ಕೆ ಮರಳಾಗಬೇಡಿ. ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗುವಂತ ಕಡೆಯಲ್ಲಿ ಮಾತ್ರ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಒಂದು ಸ್ಥೂಲ ಪರಿಚಯವನ್ನ, ಚಿಕಿತ್ಸೆ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.